ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ದಕ್ಷ ಪೊಲೀಸ್ ಅಧಿಕಾರಿಗಳ ಕರ್ತವ್ಯದಲ್ಲಿ ಹಸ್ತಕ್ಷೇಪ ಮಾಡಿ ವರ್ಗಾವಣೆಗೆ ಮುಂದಾಗುತ್ತಿರುವುದಕ್ಕೆ ಸಾಮಾಜಿಕ ಕಾರ್ಯಕರ್ತರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ ನಿರಂತರ 2 ವರ್ಷಗಳ ಕಾಲ ಆಂಜನೇಯ ರೆಡ್ಡಿಯವರು ಸಾಮಾಜಿಕವಾಗಿ ಒಳ್ಳೆಯ ಕೆಲಸವನ್ನ ಮಾಡಿದ್ದು ಹಾಗೂ ಪೊಲೀಸ್ ಠಾಣೆಯಲ್ಲಿ ಸಹ ಒಳ್ಳೆಯ ಕೆಲಸವನ್ನ ಮಾಡಿಕೊಂಡು ಬಂದಿದ್ದಾರೆ. ಆದರೆ ರಾಜಕಾರಣಿಗಳ ಹಸ್ತಕ್ಷೇಪದಿಂದ ಅವರನ್ನ ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಲಾಗಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಶರತ್ ಶೆಟ್ಟಿಯವರು ಹೇಳಿದ್ದಾರೆ. ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿಯವರ ವರ್ಗಾವಣೆಯ ಪ್ರಯತ್ನಗಳು ನಡೆಯುತ್ತಿವೆ. ದಕ್ಷಿಣ ಕನ್ನಡವನ್ನು ಡ್ರಗ್ಸ್ ಮುಕ್ತ ಜಿಲ್ಲೆಯನ್ನಾಗಿಸುವಲ್ಲಿ ಅವರ ಪ್ರಯತ್ನ ಬಹಳಷ್ಟಿದೆ. ಮಂಗಳೂರಿನಲ್ಲಿ ಗಲಾಟೆ ಹಾಗೂ ವೇಷವಾಟಿಕೆ, ಮಸಾಜ್ ಪಾರ್ಲರ್ ದಂಧೆಗಳನ್ನು ನಿಲ್ಲಿಸಿ ಯಾವುದಕ್ಕೂ ಅವಕಾಶ ಕೊಡದೆ ಪ್ರಾಮಾಣಿಕವಾಗಿ ಕಮಿಷನರ್ ಕೆಲಸ ಮಾಡುತ್ತಿದ್ದಾರೆ. ಅದನ್ನು ಸಹಿಸಿಕೊಳ್ಳಲಾಗದೆ ನಮ್ಮ ರಾಜಕಾರಣಿಗಳು ವರ್ಗಾವಣೆಯ ಕುತಂತ್ರ ನಡೆಸುತ್ತಿದ್ದಾರೆ. ಇದು ಖಂಡನೀಯ ಎಂದು ಶರತ್ ಶೆಟ್ಟಿಯವರು ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ತುಂಬಾ ಒಂದು ನಡೀತಾ ಇದೆ ಅಂತ ಹೇಳಿದ್ರೆ ಟ್ರಾನ್ಸ್ಫರ್ ವಿಚಾರಗಳು ತುಂಬಾ ಕೇಳಿ ಬರ್ತಾ ಇದೆ. ಬಟ್ ಅದು ಯಾವ ರೀತಿ ಅಂತ ಹೇಳಿದ್ರೆ ಇದೇ 15 ದಿನದ ಹಿಂದೆ ಹೋಗ್ತಾ ಇರಬೇಕಾದ್ರೆ ಆಂಜನೇಯ ರೆಡ್ಡಿ, ನಮ್ಮ ಪುತ್ತೂರು ಟೌನ್ ಸ್ಟೇಷನ್ ಇರುವಂತಹ ಆಂಜನೇಯ ರೆಡ್ಡಿಯನ್ನು ಟ್ರಾನ್ಸ್ಫರ್ ಮಾಡ್ಬೇಕಂತ ಆಗ್ತದೆ. ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಯಾವುದೋ ಒಂದು ವ್ಯಕ್ತಿ ಮೇಲೆ ಎಫ್ಐಆರ್ ನ ಬಿ ರಿಪೋರ್ಟ್ ಅನ್ನು ಮಾಡಲಿಲ್ಲ ಅಂತ ಹೇಳುವ ಒಂದು ಸುದ್ದಿ ಹರಿದಾಡ್ತಿದೆ. ಸೊ ಆ ವಿಚಾರದಲ್ಲಿ ಅವರನ್ನ ಟ್ರಾನ್ಸ್ಫರ್ ಮಾಡಬೇಕು, ನಿಮ್ಗೆ ನಾನು ಇಲ್ಲಿ ಕೊಡುದಿಲ್ಲ ಅಂತ ಹೇಳಿ ನಮ್ಮ ಇಲ್ಲಿಯ ಶಾಸಕರು ನಮ್ಗೆ ಅದನ್ನ ಹೇಳಿದ್ದಾರೆ. ಸೊ ಅದನ್ನ ಬಿಟ್ಟು ನಾವು ಪುನಃ ಇನ್ನೊಮ್ಮೆ ನಾವು ಅದನ್ನ ರಿಕ್ವೆಸ್ಟ್ ಮಾಡಿಕೊಂಡು ನಾವು ಅವರನ್ನ ಇಲ್ಲೇ ಉಳಿಸ್ಕೊಳ್ಬೇಕಂತ ಹೇಳಿ ತುಂಬಾ ಪ್ರಯತ್ನ ಮಾಡಿದ್ವಿ. ಆ ಪ್ರಯತ್ನವು ಅದು ವಿಫಲ ಆಗಿ ಅವರಿಗೆ ಸುಬ್ರಹ್ಮಣ್ಯವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ಸುಬ್ರಹ್ಮಣ್ಯನ ಆಯ್ಕೆ ಮಾಡಿಕೊಂಡು ಅವರ ಒಂದು ನಮ್ಮ ಪುತ್ತೂರಿನಲ್ಲಿ ಏನು 2 ವರ್ಷ ಇದ್ರು ಆ ಪುತ್ತೂರಿನಲ್ಲಿ ಆ ಡ್ರಗ್ಸ್ ವಿಚಾರದಲ್ಲಿ ಒಂದು ಮಕ್ಕಳಿಗೆ ಒಂದು ತುಂಬಾ ಮಾಹಿತಿ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಯಾರೇ ಬಡತನದಲ್ಲಿ ಇದ್ರೂ ಸಹ, ಯಾರೇ ತುಂಬಾ ಹೆಚ್ಚು ಬಡತನದಲ್ಲಿ ಯಾರಿದ್ದಾರೆ ಅವರನ್ನು ಆಯ್ಕೆ ಮಾಡಿ ಆ ವ್ಯಕ್ತಿಗೆ ಒಂದು ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದ್ದರೆ ಸ್ಪೋರ್ಟ್ಸ್ ಅನ್ನು ಕಲಿಸುವಂತರಾಗಿರ್ಬೋದು, ಇಲ್ಲ ನಮ್ಮ ವಿಚಾರಗಳೇನಂತ ಹೇಳಿದ್ರೆ ಒಂದು ಎಜುಕೇಶನ್ ವಿಷಯದಲ್ಲಿ, ಫೀಸ್ ಕಟ್ಟುವ ವಿಷಯದಲ್ಲಿ ಅವರು ತುಂಬಾ ಅವರ ಪರ್ಸನಲ್ ಆಗಿ ಅವರು ತುಂಬಾ ಹೆಲ್ಪ್ ಮಾಡ್ತಾ ಇದ್ರು. ಅದೇ ರೀತಿಯಲ್ಲಿ ಒಂದು 400ರಿಂದ 500 ಹೆಲ್ಮೆಟ್ಗಳನ್ನ ಅವರ ಒಂದು ಸ್ವಂತ ಹಣದಿಂದ ಅವರು ಕೊಟ್ಟು ನಮ್ಮ ಒಂದು ವೆಹಿಕಲ್ ಒಂದು ಹೆಲ್ಮೆಟ್ ಇಂದ ಒಂದು ತಲೆ ಉಳಿತದೆ, ಅವರ ಮನೆಗೆ ಒಂದು ಮಗವಾಗಿ ಉಳಿಬಹುದು, ಮಗಳ ಯಾರು ಅವರ ಒಂದು ಇದನ್ನು ಉಳ್ಕೊಳ್ಳುವಂಥದ್ದೊಂದು ಮಾಡಿದ್ದಾರೆ. ಅದನ್ನ ನಾವು ಬಿಟ್ಟು ಅವರನ್ನ ಟ್ರಾನ್ಸ್ಫರ್ ಮಾಡಿ ಈಗ ನೋಡಿತ್ತು ನಮ್ಮ ಪುತ್ತೂರು ಟೌನ್ ಸ್ಟೇಷನ್ಗೆ ಈಗ ಯಾರು ನಮ್ಗೆ ಎಸ್ಐ ಇಲ್ಲ ಮೇನ್. ಸೊ ಅಂತಹ ಒಂದು ವ್ಯಕ್ತಿನ ಕಳ್ಕೊಂಡು ನಾವೀಗ ತುಂಬಾ ಬೇಸರದಲ್ಲಿದ್ವಿ. ಅದೇ ರೀತಿಯಲ್ಲಿ ಅವರನ್ನ ಒಂದು ಬೀಳ್ಕೊಡುಗೆ ಮಾಡ್ಬೇಕಂತ ಹೇಳಿ ನಮ್ಮ ಒಂದು ಶಾಲೆಗೆ ಹೋಗಿದಾಗ ಶಾಲೆಯಲ್ಲಿ ಸಹ ಅವರನ್ನ ಕರೆದು ಆ ಶಾಲೆಯ ಮಕ್ಕಳು ಒಂದೊಂದು ಕಣ್ಣೀರು ಹಾಕುವಾಗ ನಮ್ಮ ಕಣ್ಣಲ್ಲಿ ಸಹ ನೀರು ಬಂದಿದೆ. ಅಂತಹ ಒಂದು ವ್ಯಕ್ತಿಯನ್ನ ನಾವು ಕಳ್ಕೊಂಡಿದ್ದೇವೆ ಈ ಒಂದು ಪುತ್ತೂರಲ್ಲಿ. ಅನೀಶ್, ವಿ4 ನ್ಯೂಸ್, ಪುತ್ತೂರು.